ಭಾರತದ ಸಂಸ್ಕೃತಿಯಲ್ಲಿ ವ್ರತಗಳು ಕೇವಲ ಆಚರಣೆಗಳಲ್ಲ, ಅವು ಜೀವನವನ್ನು ಶುದ್ಧಗೊಳಿಸುವ ದಿವ್ಯ ಮಾರ್ಗಗಳು. ಅಂತಹ ಪವಿತ್ರ ವ್ರತಗಳಲ್ಲಿ ಏಕಾದಶಿ ವ್ರತ ಅತ್ಯಂತ ಮಹತ್ವದ್ದು. ಅದರಲ್ಲಿಯೂ ವಿಶೇಷವಾದುದು ಜಯ ಏಕಾದಶಿ. ಜಯ ಎಂದರೆ ವಿಜಯ, ಪಾಪಗಳ ಮೇಲೆ ವಿಜಯ, ಅಜ್ಞಾನಕ್ಕೆ ಸೋಲು, ಭಕ್ತಿಗೆ ಜಯ ನೀಡುವ ಏಕಾದಶಿ. ಅದೇ ಜಯ ಏಕಾದಶಿ. ಜಯ ಏಕಾದಶಿ ಯಾವಾಗ ಬರುತ್ತದೆ? ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಲ್ಲಿ ಈ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜಯ ಏಕಾದಶಿ ಮಹತ್ವ. ಪದ್ಮ ಪುರಾಣದಲ್ಲಿ ನಾರದ ಮಹರ್ಷಿಗಳು ಶ್ರೀಕೃಷ್ಣನನ್ನು ಪ್ರಶ್ನಿಸುತ್ತಾರೆ, ಭಗವಂತನೇ, ಜಯ ಏಕಾದಶಿ ವ್ರತದ ಮಹತ್ವವೇನು? ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ, ನಾರದ, ಈ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದವನು ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕವನ್ನು ಸೇರುತ್ತಾನೆ. ಈ ವ್ರತವು ಪಾಪನಾಶ ಮಾಡುತ್ತದೆ, ದುಷ್ಟ ಸಂಸ್ಕಾರಗಳನ್ನು ಕಳೆಯುತ್ತದೆ, ಮನಸ್ಸಿಗೆ ಶಾಂತಿ ನೀಡುತ್ತದೆ, ಜೀವನದಲ್ಲಿ ಜಯವನ್ನು ತರುತ್ತದೆ. ಜಯ ಏಕಾದಶಿ ಕತೆ. ಒಮ್ಮೆ ಸ್ವರ್ಗಲೋಕದಲ್ಲಿ ಇಂದ್ರ ದೇವನ ಸಭೆಯಲ್ಲಿ ಗಂಧರ್ವರು ನೃತ್ಯ ಸಂಗೀತ ಮಾಡುತ್ತಿದ್ದರು. ಅಲ್ಲಿ ಮಾಲ್ಯವಾನ್ ಎಂಬ ಗಂಧರ್ವನು ತನ್ನ ಪತ್ನಿಯ ಬಗ್ಗೆ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದರಿಂದ ನೃತ್ಯದಲ್ಲಿ ತಪ್ಪು ಮಾಡುತ್ತಾನೆ. ಇಂದ್ರದೇವನು ಕೋಪಗೊಂಡು ಶಾಪ ನೀಡುತ್ತಾನೆ, ನೀನು ಪಿಶಾಚಿಯಾಗಿ ಭೂಮಿಯಲ್ಲಿ ಹುಟ್ಟು. ಆ ಶಾಪದಿಂದ ಅವನು ಪಿಶಾಚಿಯಾಗಿ ಪರಿವರ್ತನೆಗೊಂಡು ಹಿಮಾಲಯದ ಕಾಡಿನಲ್ಲಿ ಭಯಾನಕವಾಗಿ ಬದುಕುತ್ತಾನೆ. ಹಸಿವು, ನೋವು, ದುಃಖ. ಆದರೂ ಅವನ ಮನಸ್ಸಿನಲ್ಲಿ ಹಳೆಯ ಜನ್ಮದ ಸ್ಮರಣೆ ಇರುತ್ತದೆ. ಒಂದು ದಿನ ಅವನು ಜಯ ಏಕಾದಶಿ ದಿನ ಅಜ್ಞಾನವಾಗಿ ಉಪವಾಸ ಮಾಡುತ್ತಾನೆ. ನೀರು, ಆಹಾರ ಏನೂ ಸೇವಿಸದೆ ಕಷ್ಟ ಅನುಭವಿಸುತ್ತಾನೆ. ಆ ವ್ರತದ ಫಲವಾಗಿ ಅವನ ಪಿಶಾಚಿ ರೂಪ ನಾಶವಾಗಿ ಮತ್ತೆ ಗಂಧರ್ವ ರೂಪವನ್ನು ಪಡೆಯುತ್ತಾನೆ. ಅಷ್ಟೇ ಅಲ್ಲ, ಸ್ವರ್ಗಲೋಕದಲ್ಲಿ ಅವನಿಗೆ ಉನ್ನತ ಸ್ಥಾನ ದೊರೆಯುತ್ತದೆ. ಈ ಕತೆ ನಮಗೆ ಹೇಳುವುದು ಏನು? ಅಜ್ಞಾನದಿಂದ ಮಾಡಿದ ಉಪವಾಸವು ಏಕಾದಶಿ ದಿನದಲ್ಲಿ ಮಾಡಿದರೆ ಮಹಾಫಲ ನೀಡುತ್ತದೆ. ಜಯ ಏಕಾದಶಿ ಆಚರಣೆಗೆ ಹೇಗೆ? ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ, ಮನೆ ಮತ್ತು ಪೂಜಾ ಸ್ಥಳ ಶುದ್ಧಗೊಳಿಸಿ, ಶ್ರೀ ವಿಷ್ಣುವಿನ ಅಥವಾ ಕೃಷ್ಣನ ಪೂಜೆ. ವ್ರತ ನಿಯಮ: ಸಂಪೂರ್ಣ ಉಪವಾಸ ಅಥವಾ ಫಲಹಾರ, ಅನ್ನ ಸೇವನೆ ತಪ್ಪಿಸಬೇಕು. ಮನಸ್ಸು ಶುದ್ಧವಾಗಿರಬೇಕು. ಸುಳ್ಳು, ಕೋಪ, ಅಸೂಯೆ ತ್ಯಜಿಸಬೇಕು. ರಾತ್ರಿ ವಿಷ್ಣು ಸಹಸ್ರನಾಮ, ಭಜನೆ, ಕತೆ, ಭಕ್ತಿ ಸಂಗೀತ, ಜಾಗರಣೆ ಮಾಡಿದರೆ ವಿಶೇಷ ಫಲ. ಈ ವ್ರತದಿಂದ ಸಿಗುವ ಫಲಗಳು: ದೈಹಿಕ ಮತ್ತು ಮಾನಸಿಕ ಶುದ್ಧತೆ, ಜೀವನದಲ್ಲಿ ಅಡೆತಡೆಗಳ ನಿವಾರಣೆ, ಪಾಪನಾಶ, ಭಕ್ತಿ ವೃದ್ಧಿ, ಕುಟುಂಬದಲ್ಲಿ ಶಾಂತಿ, ಆತ್ಮಕ್ಕೆ ಮೋಕ್ಷ ಮಾರ್ಗ. ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನ ಭಕ್ತರು ಜಯ ಏಕಾದಶಿ ವ್ರತವನ್ನು ಮಾಡಿದರೆ ನಾನು ಅವರ ಜೀವನದಲ್ಲಿ ಜಯವನ್ನೇ ಬರೆಯುತ್ತೇನೆ. ಇಂದಿನ ಜೀವನಕ್ಕೆ ಸಂದೇಶ: ಸಮಯವಿಲ್ಲ ಎನ್ನುತ್ತೇವೆ, ಮನಸ್ಸು ಅಶಾಂತವಾಗಿದೆ ಎನ್ನುತ್ತೇವೆ. ಆದರೆ ಏಕಾದಶಿ ವ್ರತ ನಮಗೆ ಹೇಳುತ್ತದೆ, ದೇಹಕ್ಕಿಂತ ಮನಸ್ಸು ಮುಖ್ಯ, ಆಹಾರಕ್ಕಿಂತ ಆತ್ಮಶಕ್ತಿ ಮುಖ್ಯ. ಒಂದು ದಿನ ಉಪವಾಸ ಮನಸ್ಸಿಗೆ ಶಿಸ್ತು, ಆತ್ಮಕ್ಕೆ ಶಕ್ತಿ, ಜೀವನಕ್ಕೆ ದಿಕ್ಕು. ಜಯ ಏಕಾದಶಿ ಕೇವಲ ಒಂದು ದಿನದ ವ್ರತವಲ್ಲ, ಅದು ನಮ್ಮ ಜೀವನದ ಪಾಪಗಳ ಮೇಲೆ ಜಯ ಸಾಧಿಸುವ ಪವಿತ್ರ ಅವಕಾಶ. ಜಯ ಏಕಾದಶಿ ದಿನ ಈ ಸಮಯದಲ್ಲಿ ಇದನ್ನು ಮಾಡಬೇಡಿ. ಜಯ ಏಕಾದಶಿ ದಿನವು ಬ್ರಹ್ಮ ಮುಹೂರ್ತದಿಂದ ದ್ವಾದಶಿ ತಿಥಿ ಮುಗಿಯುವವರೆಗೂ ಅತ್ಯಂತ ಪವಿತ್ರ ಸಮಯ. ಈ ಅವಧಿಯಲ್ಲಿ ಕೇವಲ ಕಾರ್ಯಗಳನ್ನು ತಪ್ಪಿಸುವುದು ಶಾಸ್ತ್ರ ಸಮೃದ್ಧ. ಈ ಸಮಯದಲ್ಲಿ ಇದನ್ನು ಮಾಡಬೇಡಿ. ಅನ್ನ, ಅಕ್ಕಿ, ಗೋಧಿ, ಧಾನ್ಯಗಳ ಸೇವನೆ, ಮಾಂಸಾಹಾರಿ, ಮದ್ಯ, ತಂಬಾಕು ಸೇವನೆ, ಸುಳ್ಳು, ನಿಂದನೆ, ಕೋಪ, ಜಗಳ, ದುಷ್ಟಾಸನೆ, ಅಸೂಯೆ,
ದ್ವೇಷ, ಅತಿಯಾದ ನಿದ್ರೆ ಮತ್ತು ಆಲಸ್ಯ, ಕೂದಲು ಕತ್ತರಿಸುವುದು, ನೇಲ್ ಕಟ್, ಅನಗತ್ಯ ಭೋಗವಿಲಾಸ, ದಾಂಪತ್ಯ ಸಂಬಂಧ, ದೇವರನ್ನು ಮರೆತು ವ್ರತ ಕಾಲಹರಣ. ಈ ದಿನ ದೇಹಕ್ಕಿಂತ ಮನಸ್ಸಿನ ಶುದ್ಧತೆ ಮುಖ್ಯ. ಮಾತು, ಮನ, ಕರ್ಮ ಶುದ್ಧವಾಗಿರಲೇಬೇಕು. ಜಯ ಏಕಾದಶಿ ದಿನ ತಪ್ಪಿಸಬೇಕಾದ ಕಾರ್ಯಗಳನ್ನು ದೂರವಿಟ್ಟು ಭಕ್ತಿಯಿಂದ ಮಾಡಿದ ಸಣ್ಣ ವ್ರತವು ಮಹಾಫಲ ನೀಡುತ್ತದೆ.